ಕುಮಾರಸ್ವಾಮಿಯವರು ಈ ಸರ್ತಿ ಮೈತ್ರಿ ಮಾಡಿಕೊಂಡು ಎರಡೆರಡು ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ನೋಡಿ. ಅವರ ಇಡೀ ರಾಜಕೀಯ ಸ್ಟ್ರಾಟಜಿನೇ ಬದಲು ಮಾಡಿಕೊಂಡಿದ್ರು. ರಾಜಕೀಯ ರಾಗ, ಕುಟುಂಬ ದ್ವೇಷ, ಮಾತಿನ ತಾಳ ಯಾವುದು ಬೇಡ. ಹೀಗೆ HDK ಗೇಮ್ ಪ್ಲಾನ್ ಮಾಡಿಕೊಂಡು ರಾಜಕೀಯ ಅಖಾಡ ಶೈಲಿಯನ್ನು ಕೂಡ ಬದಲು ಮಾಡಿಕೊಂಡಿದ್ರು. ಒಂದು ಕಡೆ ಸಾಫ್ಟ್ ಗೇಮ್, ಮತ್ತೊಂದು ಕಡೆ ಒಕ್ಕಲಿಗ ಕೋಟೆ ಮರುವಶಕ್ಕೆ HDK ತಮ್ಮನ್ನು ತಾವು ಬದಲಾಯಿಸಿಕೊಂಡಿದ್ರು. ಆ್ಯಂಡ್ ಅದರಲ್ಲಿ ಅವರು ಸಕ್ಸಸ್ ಕೂಡ ಆಗಿದ್ದಾರೆ. ಈ ಸರ್ತಿ BJPಯ ಗೆಲುವಿಗೂ ಕೂಡ ಹಳೆ ಮೈಸೂರು ಭಾಗದಲ್ಲಿ JDSನ ಕೊಡುಗೆ ಅಪಾರ. JDSನ ಕೊಡುಗೆ ಜೊತೆಗೆ 2 ಕ್ಷೇತ್ರ ಗೆದ್ದರು, ಮಂಡ್ಯ ಮತ್ತು ಕೋಲಾರ. ಹಾಗಾಗಿ ಅವ್ರಿಗೆ ಗೊತ್ತಿತ್ತು ಈ ರೀತಿ ಮೈತ್ರಿ ಮಾಡಿಕೊಂಡ್ರೆ ಮಾತ್ರ ನಾವು ಸರ್ವೈವ್ ಆಗ್ತೀವಿ ಅಂತ. ಹಾಗಾಗಿ ಈ ಸರ್ತಿ ಬಹಳ ನಾಜೂಕಾಗಿ ಮೈತ್ರಿಯನ್ನು ಬ್ಯಾಲೆನ್ಸ್ ಮಾಡಿದ್ರು ಕುಮಾರಸ್ವಾಮಿ ಅವರು. ವಿಧಾನಸಭೆ ಚುನಾವಣೆಯಲ್ಲಿ JDSಗೆ ಹೊಡೆತ ಬಿದ್ದಿತ್ತು. 19 ಸೀಟ್ ಮಾತ್ರ ಗೆದ್ದಿದ್ರು. ಹಳೆ ಮೈಸೂರು ಭಾಗದಲ್ಲಿ JDSಗೆ ಕಾಂಗ್ರೆಸ್ ಬಹಳ ದೊಡ್ಡ ತೊಂದರೆ ಕೊಟ್ಟಿತ್ತು. DK ಶಿವಕುಮಾರ್ CM ಕಾರ್ಡ್ ಪ್ಲೇ ಮಾಡಿ ಒಕ್ಕಲಿಗ ಮತಗಳಿಕೆಯನ್ನು ಮಾಡಿಕೊಂಡಿದ್ರು. DKಶಿ ಗೇಮ್ ಪ್ಲಾನ್ನಿಂದಾಗಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಸಕ್ಸಸ್ ಕೂಡ ಕಂಡಿತ್ತು. ಆದರೆ ಲೋಕಸಭೆ ಚುನಾವಣೆಯಲ್ಲಿ ದೋಸ್ತಿಗೆ ಜೈ, ಕಾಂಗ್ರೆಸ್ಗೆ ಕೈ ಕೊಟ್ಟಿದ್ದಾರೆ ಆ ಭಾಗದ ಜನ, ಎಸ್ಪೆಷಲಿ ಒಕ್ಕಲಿಗ ಮತದಾರರು. ಯಾಕೆಂದರೆ ಈ ಸರ್ತಿ ಸಾರಾಸಗಟಾಗಿ ಒಕ್ಕಲಿಗ ಮತದಾರರು ಮೈತ್ರಿ ಪಕ್ಷದ ಪರ ನಿಂತುಬಿಟ್ಟಿದ್ದಾರೆ. ಆಮೇಲೆ ಅವರಿಗೆ ಇನ್ನೊಂದು ಸಿಟ್ಟಿದೆ, ಏನು ಗೊತ್ತಾ? DK ಶಿವಕುಮಾರ್ನ CM ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿ ಮತ ತಗೊಂಡು ಅವ್ರನ್ನ CM ಮಾಡಲೇ ಇಲ್ಲ ಕಾಂಗ್ರೆಸ್ಸು. ಅದೊಂದು ಸಿಟ್ಟಿದೆ. ನಾವು ಅವ್ರಿಗೆ ಓಟ್ ಹಾಕಿದ್ದೆ ಅವ್ರು CM ಆಗ್ತಾರೆ ಅಂತ. ಬಟ್ ಅವ್ರಿಗೆ ಪಕ್ಷ CM ಮಾಡಲಿಲ್ಲ, ಅವ್ರಿಗೆ ಅನ್ಯಾಯ ಮಾಡ್ತು, ನಾವು ಯಾಕೆ ಇವ್ರ ಪರ ನಿಲ್ಲಬೇಕು ಅಂತ. ವಿಧಾನಸಭೆಯನ್ನು ಗೆದ್ದಂತಹ ಹುರುಪಿನಲ್ಲಿ ರಫ್ ಅಂಡ್ ಟಫ್ ಫೈಟ್ಗೆ DK ಶಿವಕುಮಾರ್ ಎಳೆದುಬಿಟ್ಟಿದ್ರು. ಇದರಿಂದಾಗಿನೇ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪಾಲಿಟಿಕ್ಸ್ ಚೇಂಜ್ ಆಯಿತು. ಹಾಗಾಗಿ ಒಕ್ಕಲಿಗ ಕೋಟೆಯಲ್ಲಿ HDK ಇನ್ನು ಮುಂದೆ ಸಾಫ್ಟ್ ಫೈಟ್ ಲೆಕ್ಕ. ಯಾಕೆ ಸುಮ್ಮನೆ DK ಶಿವಕುಮಾರ್ನ ಎದುರಾಕೊಳ್ಳೋದು, DK ಸುರೇಶ್ನ ಎದುರಾಕೊಳ್ಳೋದು? ಯಾಕೆ? ಒಕ್ಕಲಿಗ ಮತಗಳು ನಮ್ಮ ಪರವಾಗಿ ನಿಲ್ಲಬೇಕು. ಅದಕ್ಕೆ ಯಾವ ಥರ ಬೇಕು ಹಂಗೆ ಮಾಡೋಣ. ಏಟಿಗೆ ಏಟು, ಮುಯ್ಯಿಗೆ ಮುಯ್ಯಿ ಎಂಬ ಪಾಲಿಟಿಕ್ಸ್ಗೆ ವಿರಾಮವನ್ನು ಹಾಕ್ತಾ ಇದ್ದಾರೆ DK ಕುಮಾರಸ್ವಾಮಿ ಅವರು. 2 ವರ್ಷಗಳ ಕಾಲ ಕದನ ವಿರಾಮ ಘೋಷಣೆ ಮಾಡಿ ಅಭಿವೃದ್ಧಿ ಪ್ಲೇ ಕಾರ್ಡನ್ನು ಮಾಡಿ ಆಮೇಲೆ ನೆಕ್ಸ್ಟ್ ಎಲೆಕ್ಷನ್ಗೆ ರೆಡಿ ಆಗೋದು. ಸುಮ್ಮನೆ ಇದೇ ಥರ DK ಶಿವಕುಮಾರ್ನ ಎದುರಾಕೊಳ್ಳೋದು, DK ಸುರೇಶ್ನ ಎದುರಾಕೊಳ್ಳೋದು. ಆಮೇಲೆ ಒಕ್ಕಲಿಗ ಸಮುದಾಯದಲ್ಲಿ ಹೆಂಗಾಗ್ಬಿಡುತ್ತಪ್ಪ ಅಂದರೆ, ಏನಪ್ಪ ಒಂದೇ ಸಮುದಾಯದವ್ರು ಇವರೇ ಕಿತ್ತಾಡ್ತಾರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲೂ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಬೇಸರ ಇದೆ. ಯಾರೋ ಬೇಕು ಅಂತಲೇ ಮಾಡಿ ನಮ್ಮ ಸಮುದಾಯದವ್ರಿಗೆ ಕೆಟ್ಟ ಹೆಸರು ತಂದಿದ್ದಾರೆ ಅಂತ. ಅದನ್ನೆಲ್ಲ ಅರ್ಥಕೊಂಡಿರ್ತಕ್ಕಂಥವ್ರು ಸಾಫ್ಟ್ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ.